ಹಾಯ್ ಹಲೋ ನಮಸ್ಕಾರ. ಡೇ 16ಗೆ ಸ್ವಾಗತ. ಗುಡ್ ಮಾರ್ನಿಂಗ್. ಹೇಗಿದ್ದೀರಲ್ಲ? ನಾನಂತೂ ಸಕ್ಕತ್ತಾಗಿದ್ದೀನಿ. ಹಾಯ್ ಗೈಸ್. ಸಬ್ ಇನ್ಸ್ಪೆಕ್ಟರ್ ಸೂರ್ಯ ಆಡಿಸ್ಬೇಕೆ? ಫುಲ್ ಸೇವ್ ಗೇವ್ ಮಾಡಿ ಫುಲ್ ಕೇರಳ ಕೊಟ್ಟಿ ಆಗ್ಬಿಟ್ಟ. ನೋಡಿದ್ರೆ ಒಂಥರ ಕರ್ನಾಟಕದವ್ರು ಬೇಕಾ? ಆ ಕಾಂತಾರ ಮೂವಿ ಪೊಲೀಸ್ ಇದ್ನಲ್ಲ ಅವ್ನು ನೋಡ್ದಂಗ ಆಗ್ತದ. ಯಾಕೋ ಕಿಚ್ಚ ಸುದೀಪ್ ನೋಡ್ದಂಗ ಆಗ್ತದ ಸೈಡ್ ಇಂದ. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮ್ಮಲ್ಲಿ ಹೇಳ್ತಾ ಇಲ್ಲ. ನಮ್ಮ ಹತ್ರ ಬೇಡ. ಅಲ್ವಾ ಹುಬ್ಳಿ ಫಿಲ್ಮ್ ಸೇಮ್ ಮಾಡಿನ ಅಲ್ಲ? ಕಾಲೇಜ್ಗೆ ಹೊರಟ್ರು. ಈಗ ದರ್ಶನ್ ಮತ್ತೆ ಶಶಾಂಕ್ ಹೋಗ್ತಿದ್ದಾನೆ. ಹಾಗೆ ಶಶಾಂಕ್ ಇವತ್ತು 1 ಲಕ್ಷ ಏನೋ ದುಡ್ಡು ತಂದಿದ್ದಾನೆ. ಅದನ್ನ ಮಾಡಕ್ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ. ಹೋಗ್ತಾ ಇದ್ದೆ. ಅವ್ನ ಲುಕ್ಕು, ಅವ್ನ ಕಜರು ಗಸ್ಸು ಎಲ್ಲೋದ್ಯಾ? ಒಂಥರ ಚಿಕ್ಕ ನನ್ನ ಪರಿಸ್ಥಿತಿ ಯಾವ ಥರ ಇದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ಸುದೀಪ್ ನೋಡಿದ್ರೆ ಈಗ ಮೆಸೇಜ್ ಮಾಡ್ತಾನೆ. ದದ್ದ ಯಾರ್ ಗೊತ್ತಾ? ಸದಾ ಶಶಾಂಕ್ ಗೊತ್ತಾ? ನೋಡಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾವ. ಮಾಡಿಕೊಂಡ್ರು ತಯಾರಿ ಬರುತ್ತಿದೆ ಸವಾರಿ ಬಜಾರಲ್ಲೇ ದುಬಾರಿ ಆರಡಿ ಟೈಗರು. ಈ ತರ ಹೇಳ ಮರ ಆಯ್ತಾ? ಈ ತರ ಇಲ್ಲ ಗಾಯ್ಸ್, ಇಲ್ಲ ಗೈಸ್, ಬಹಳ ಒಳ್ಳೆ ದೇವ್ರಂತ ಒಳ್ಳೆ ಜನ ಗಾಯ್ಸ್. ಪಾಪ 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 ಹೊಡಿಯ ನೀ ಗಾಡಿ ಹೊಡಿಯತಮ್ಮ, ನೀ ಪಾಪ ಗಾಡಿಗಳ. ಓಹ್ ನಿಮ್ ಕ್ರಿಕೆಟರ್. ಓಕೆ ಫ್ಯಾಮ್, ನಾವು ಕಾಲೇಜ್ ಹೋಗ್ತೀವಿ. ಹಾ, ಕಾಲೇಜ್ ಹೋಗಿ ಆಮೇಲೆ ಸಿಗ್ತೀವಿ. ಕಾಲೇಜಿ ಯಾಕೆ ಹೋಗ್ಬೇಕು ಅಂತ ಅವ್ರು ಕೇಳಿದಾಗೆಲ್ಲ ದುಡ್ಡು ಕಟ್ಟಿ ಕಟ್ಟಿ ಸಾಕಾಗಿದೆ ನನಗೆ. ಕಾಲೇಜ್ಗೆ ಹೋಗಕ್ಕೂ ದುಡ್ಡಂತೆ, ಅದೇ ಕಾಲೇಜಿಗೆ ಹೋಗ್ದವ್ರು ಅಟೆಂಡೆನ್ಸ್ ಸರ್ಟಿಫಿಕೇಟ್ ದುಡ್ಡಂತೆ, ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೆಯೋಕ್ಕೂ ದುಡ್ಡಂತೆ, ಆ ಎಕ್ಸಾಮಲ್ಲಿ ಫೇಲ್ ಆದ್ರೆ ಮತ್ತೆ ರಿಟರ್ನ್ ಎಕ್ಸಾಮ್ ಬರೆಯೋಕ್ಕೂ ದುಡ್ಡಂತೆ. ಮತ್ತೆ ಅವ್ರು ಕೊಡೋ ₹2 ಸ್ಟ್ಯಾಂಪ್ 25 ರೂಪಾಯಿ ಕೊಟ್ಟು ನಾನು ಯಾಕೆ ತಗೊಳ್ಳಿ? ನನ್ನ ಹತ್ರ ದುಡ್ಡಿನ ಮಿಷಿನ್ ಇದೆಯಾ? ಹಿಂಗೆ ಅವ್ರು ನಮಗೆ ಕಾಟ ಕೊಡ್ತೀರ, ನನಗೆ ಕಾಂಗ್ರೆಸ್ ಗಿಡ್ಕೋಗಿ ನಾಳೆ ಸತ್ತೋಗ್ಬಿಡ್ತೀನಿ. ಅವ್ರ ಹೆಸರು ಬರೆದು ಬಿಟ್ಟು ನೆನ್ಪಿಡ್ಕೋತೀನಿ.